ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತಾ ಇರ್ತೀನಿ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇರ್ ಯೂಸ್ಡ್ ಲೆಸ್ ಅಂತ. ದೇರ್ ಯೂಸ್ಡ್ ಲೆಸ್. ಚೆನ್ನಾಗಿ ಓದಿ, ಯಾವುದಕ್ಕೂ ಅಂಜಬೇಡಿ. ದಿನಕ್ಕೊಂದು 6 ತಾಸು ಓದಿ ಮಾರಾಯ. ಒಂದು 6 ತಾಸು ಓದ್ರೋ ಗ್ಯಾರಂಟಿ ಸೆಲೆಕ್ಟ್ ಆಗಿಬಿಡ್ತೀರಾ. ಒಂದು 6 ತಾಸು ಓದ್ ಮಾರಾಯ. ಧಾರವಾಡಕ್ಕೆ ಬಂದು ನನಗೆ ಇವತ್ತಿಲ್ಲಿ ನಿಂತು ಮಾತಾಡ್ತಿದ್ರೆ ಒಂದು ಸರಸ್ವತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಿಂತಂಗಿದೆ. ಇದು ಧಾರವಾಡ ಹುಬ್ಳಿ ಕ್ಷೇತ್ರ. ನಾನು ಹೇಳ್ತಾ ಇದ್ದೀನಿ, ನೀವು ದೊಡ್ಡದಾಗಿ ಕನಸು ಕಾಣಿ. ಪುಕ್ಸಟ್ಟೆ ಸಿಗೋ ಕನಸನ್ನೇ ನೆಟ್ಟಕ್ಕೆ ಕಾಣಕ್ಕೆ ಭಯ ಬಿದ್ದರೆ ಕಷ್ಟಪಟ್ಟು ಪಡೆಯೋ ಗೆಲುವು ಹೆಂಗ್ ಮಾರಾಯ ಸೆಲೆಬ್ರೇಟ್ ಮಾಡ್ತೀಯ ನೀನು? ಹೆಂಗ್ ಮಾಡ್ತೀಯ? ಕನಸು ಪುಕ್ಸಟ್ಟೆ ಸಿಕ್ತಿದೆ, ಕಾಣು, ದೊಡ್ಡದಾಗಿ ಕಾಣು, ಪರವಾಗಿಲ್ಲ. ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ಬೋದು, ಪರವಾಗಿಲ್ಲ. ಧೈರ್ಯಕ್ಕೆ ಗ್ರೌಂಡ್ ಹುಬ್ಳಿ ಧಾರವಾಡದಲ್ಲಿ ಇದೆಯಾ, ಸ್ಟ್ರಾಂಗ್ ಆಗಿರು. ಭಾಳಷ್ಟು ಜನ ಅಂದರು, ನಾನು ಸೆಕೆಂಡ್ ಇಯರ್ PUC ಇದ್ದೆ, ನನ್ನ ತಂದೆ ತಾಯಿ ಇಬ್ಬರು ವಿಷ ಕುಡಿದು ತೀರೋದ್ರು. ಭಾಳಷ್ಟು ಜನ ನನಗೆ ಅಂದರು, ನೀನು ಟ್ರ್ಯಾಕ್ಟರ್ ಡ್ರೈವರ್ ಆಗು, ನೀನು ಯಾವುದಾದ್ರೂ ತೋಟದಲ್ಲಿ ಕೆಲಸಕ್ಕೆ ಹೋಗು, ನೀನು ವಾಚ್ಮೆನ್ ಕೆಲಸಕ್ಕೆ ಹೋಗು, ಇಲ್ಲ ಎಲ್ಲಾದರೂ ಅಂಗಡಿಯಲ್ಲಿ ಕಿರಾಣಿ ಅಂಗಡಿಗೆ ಹೋಗು ಅಂತ ಹೇಳಿದ್ರು. ಒಬ್ಬರು ಕೂಡ ನೀನು ಓದಿ ಏನಾದರೂ ಆಗು ಅನ್ನಲಿಲ್ಲ. ಅನ್ನಲ್ಲ, ತಪ್ಪು ಅವ್ರದ್ದಲ್ಲ. ನಾವು ಅದನ್ನು ಎಕ್ಸ್ಪೆಕ್ಟು ಮಾಡಬಾರ್ದು. ಈ ಪ್ರಪಂಚದಲ್ಲಿ ಸಿಂಪತಿನ ವಿಮರ್ಶೆನ ಹ್ಯಾಂಡಲ್ ಮಾಡೋಕ್ಕೆ ಬಂದರೆ ಎಷ್ಟು ದೂರ ಬೇಕಾದರೂ ನಡೀತೀಯ. ನಾವು ಸಾಯ್ತಾ ಇದ್ದೀವಿ ಲೈಫಲ್ಲಿ. ನಮ್ಮನ್ನು ಹೊಗಳಬೇಕು, ಗುರುತಿಸ್ಬೇಕು. ಈ ಐಡೆಂಟಿಟಿ ಕ್ರೈಸಿಸಿಂದ ಫಸ್ಟ್ ಆಚೆ ಬರಬೇಕು. ಭಾಳಷ್ಟು ಜನ ಹಿಂಗಂದರು. ನನಗೆ ಕೆಲವರು ನಮ್ಮ ರಿಲೇಟಿವ್ಸ್ ಎಲ್ಲ ಅಂದರು, ಪಾಪ ಅಪ್ಪ ಅಮ್ಮ ಇಲ್ದಾರ ಹುಡುಗ ಮದುವೆ ಯಾರು ಮಾಡ್ತಾರೋ ಅಂತ. ಲಾಸ್ಟ್ ಡಿಸೆಂಬರಲ್ಲಿ ತಾಜಲ್ಲಿ ನನ್ನ ಮದುವೆ ಆಯಿತು. ಎಂಟೈರ್ ಕನ್ನಡ ಇಂಡಸ್ಟ್ರಿ ನನ್ನ ಮದುವೆಯಲ್ಲಿತ್ತು. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಯಾವ ತಂದೆ ತಾಯಿ ಇಲ್ಲದೆ ಇರೋ ಹುಡುಗನಿಗೆ ಮದುವೆ ಹೇಗೆ ಮಾಡ್ತಾರೆ ಅಂತ ಪ್ರಶ್ನೆ ಬಂದಿತ್ತು ಇದರಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂತು. 4 ವರ್ಷದಿಂದ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ. ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಕರ್ನಾಟಕದವ್ರು ಸಕ್ಸಸ್ಸೇ ಆಗಿಲ್ಲ. ಇದೊಂದು ನೆನ್ಪಿಟ್ಕೋಬೇಕು. PU ಕಾಲೇಜಲ್ಲಿ ಸಕ್ಸಸ್ ಇದೆ, ಆದರೆ ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಮ್ಯಾಸಿವ್ ಸಕ್ಸಸ್ ಯಾವ ಕರ್ನಾಟಕ ಸಮಸ್ಯೆಗೂ ಬಂದಿರಲಿಲ್ಲ. ಯಾರು ಟ್ರಯಲ್ ಮಾಡಿದ್ರು ಸೋಲ್ತಾ ಇದ್ರು. ಅಂಥ ಫೀಲ್ಡ್ಗೆ ನಾನು ಹೋಗಿ ಪ್ರಾರಂಭ ಮಾಡಿದೆ. ನೆನ್ನೆ ಇಲ್ಲ ಮೊನ್ನೆ ಎಲ್ಲ ಪೇಪರಲ್ಲೂ ಫ್ರಂಟ್ ಪೇಜ್ ನಮ್ಮದೇ ಆಡಿತ್ತು. ನನ್ನನ್ನು ಯಾರೋ ಕೇಳಿದ್ರು, ಏನು ಮಾರಾಯ ನೀನು ಪೇಪರಲ್ಲಿ ಎಷ್ಟು ಆ್ಯಡ್ ಕೊಡ್ತೀಯಾ, TV ಯಲ್ಲಿ ಎಷ್ಟು ಆ್ಯಡ್ ಕೊಡ್ತೀಯಾ? ನಾನು ಹೇಳಿದೆ, ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಿಲ್ಲ ಅಂದರೆ ಬೇರೆಯವ್ನಿಗೆ ಏನು ಕೆಲಸ ಸರ್? ಸ್ವಲ್ಪ ನಿಮ್ಮ ಥಾಟ್ಸ್ ಚೇಂಜ್ ಮಾಡ್ಕೊಳ್ಳಿ ಮಾರಾಯ. ನಿಮ್ಮ ಬಗ್ಗೆ ಕಷ್ಟಪಟ್ಟು ಓದೋದಂತೆ, ಮೇಲ್ ಬರೋದಂತೆ, ಎಲೆ ಮರಿ ಕಾಯ್ತಾರೆ ಉಳಿಯೋದಂತೆ. ಅಷ್ಟಕ್ಕೆ ಮಾತ್ರ ಯಾಕೋ ಕಷ್ಟಪಟ್ಟೆ? ಇರು, ಎಲೆ ಮರಿ ಕಾಯ್ತಾರೆ ಇವಾಗಲೇ. ನಿನ್ನ ಬಗ್ಗೆ ನೀನು ಈ ಪ್ರಪಂಚಕ್ಕೆ ಕೇಳಬೇಕು, ವಾಟ್ ಟು ಆರ್ ಅಂತ. ಬದುಕೋದೆ 60, 70, 80 ಮಾರಾಯ. 55 ಆದಮೇಲೆ ಮಾತು ಕೇಳಿದಾರೋ ಮಕ್ಕಳು ನಿಮ್ಮ ನಾಟದ ಗೊಂಬೆ ಥರ ಆಡ್ಕೊಳ್ಳೋ ನಿಮ್ಮ ಮೊಮ್ಮಕ್ಕಳು ಇದ್ರ ಮಧ್ಯೆ ಕಳೆದೋಗುತ್ತೆ. ವೀಕ್ಲಿ ಒಂದು ಚೆಕಪ್ಪು 65, 70 ದಾಟಿದ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇಂಥ ಅನ್ಸರ್ಟನಿಟಿ. ಜೀವನದಲ್ಲಿ ಕ್ಲಾರಿಟಿ ಇಲ್ಲ. ಹ್ಯಾವ್ ಎ ಪೇಷನ್ಸ್. ಧೈರ್ಯವಾಗಿರಿ. ನಿಮ್ಮ ತಂದೆ ತಾಯಿ ಟೀಚರ್ಸ್ ಮಾತು ಕೇಳಿ ಮಗ, ಕೇಳಿ. ಎದುರು ಮಾತಾಡಬೇಡಿ. ನಾನು ಇಲ್ಲಿರೋ ಎಲ್ಲ ಹುಡುಗರಿಗೂ ಹೇಳ್ತೀನಿ, ನಿನ್ನ ಲೈಫಲ್ಲಿ ನೋಡೋ ಗ್ರೇಟೆಸ್ಟ್ ಹೆಂಗಸು ನಿನ್ನ ತಾಯಿ ಒಬ್ಬಳೆ. ಬರೆದಿಟ್ಕೊಂಡ್ಬಿಡು. ಒಬ್ಬ ಹುಡುಗಿ ತನ್ನ ಲೈಫಲ್ಲಿ ನೋಡೋ ಗ್ರೇಟೆಸ್ಟ್ ಜೆಂಟಲ್ಮ್ಯಾನ್ ಅಪ್ಪ ಒಬ್ಬರೇ. ಅವರಾದ್ಮೇಲೆ ಎಲ್ಲರೂ. ಈ ಸತ್ಯನ ಅರ್ಥ ಮಾಡ್ಕೋಬೇಕು. ಧೈರ್ಯವಾಗಿರಿ, ಯಾವುದಕ್ಕೂ ಅಂಜಬೇಡಿ. ಲಾಠಿ ತಗೊಂಡು ನಾಯಿನ ಹೊಡಿರಿ, ನಾಯಿ ಲಾಠಿ ನೆಳ್ಕೊಳ್ಳುತ್ತೆ. ಅದೇ ಲಾಠಿ ತಗೊಂಡು ಸಿಂಹ ನೋಡಿದಿರಿ, ಹೊಡೆದಿರೋನ್ ಎಳ್ಕೊಳ್ಳುತ್ತೆ. ನಾಯಿಗೆ ಲಾಠಿ ಪ್ರಾಬ್ಲಮ್ ಮಗ, ಸಿಂಹಕ್ಕೆ ಹೊಡೆದಿರೋ ಪ್ರಾಬ್ಲಮ್ಮು. ಸಿಂಹ ಸಮಸ್ಯೆಯ ಮೂಲ ಹುಡುಕುತ್ತೆ, ಅದಕ್ಕೆ ಅದು ಕಿಂಗ್ ಆಫ್ ದ ಫಾರೆಸ್ಟ್. ನೀವೇನು ಮಾಡ್ತಾ ಇದ್ದೀರಾ? ನೀವು ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಫೇಲ್ ಆದರೆ ನಮ್ಮ ನೆಂಟರು ಬೈದರು, ನನ್ನ ಫ್ರೆಂಡ್ ಬೈದ, ಇದು ಹೇಳ್ತಿದ್ದೀರ. ನೀನು ಯಾಕೆ ಸೋತೆ ಅಂತ ನಿನಗೆ ಕ್ವಶನ್ ಕೇಳ್ಕೊಳ್ಳೋಕೆ ಈಗೋ ಅಡ್ಡ ಬರುತ್ತೆ. ಜೀವನದಲ್ಲಿ ಹೆಂಗೆ ಮೇಲೆ ಬರ್ತೀವಿ? ನೀನು ಸೋತಾ ಅದಕ್ಕೆ ನೀನೇ ಕಾರಣ, ನೀನು ಗೆದ್ದ ಅದಕ್ಕೂ ನೀನೇ ಕಾರಣ. ಕಣ್ಣೀರು ಯಾಕೆ ಉಪ್ಪುಪ್ಪಾಗಿರೋದು ಗೊತ್ತಾ ಸರ್? ಸ್ವೀಟ್ ಆಗಿದ್ರೆ ಬಿಡಲ್ಲ ಸರ್, ನಾವು ಬಿಡಲ್ಲ ಸರ್, ಬಿಡಲ್ಲ. ಕಷ್ಟ ಯಾಕೆ ಭಾರ ಇರುತ್ತೆ ಗೊತ್ತಾ ಸರ್? ಲೈಟ್ ಆಗಿದ್ರೆ ಲೈಫ್ ಲಾಂಗ್ ಎತ್ಕೊಂಡು ಹೋಗ್ಬಿಡ್ತೀವಿ ಸರ್. ಕಷ್ಟ ಕಷ್ಟ ಕಷ್ಟ. ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ. ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡ ಬಂದ್ರೆ ಅದೇ ದೊಡ್ಡ ಕಷ್ಟ. ಹೋಗಿ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದ್ರೆ ಅವ್ರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದ್ ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ. ಮಗ, ಕಷ್ಟ ಅಂದ್ರೆ ಯಾವ್ದು ಗೊತ್ತಾ?
ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ. ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದು ಕಷ್ಟ ನಿಂದಲ್ವಲ್ಲೇ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಆಸಿಡ್ ಹಾಕ್ಸ್ಕೊಂಡು 4 ಗೋಡೆಗಳ ಮಧ್ಯೆ ನರಳುತ್ತುಳೆ ನತದೃಷ್ಟೇ ಬದುಕು ತೋರಿಸಿ ಅವಳದು ತಾಯಿ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದ ಅಂತ ಬೇಜಾರು ಬೀಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ, ಸರ್ ಅವ್ರದ್ದು ಸರ್ ಕಷ್ಟ ನಿಮ್ದಲ್ಲ ಅಂತ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿ ಕತೆ ತೋರಿಸಿ, ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡ್ದು ಅಂತ ಬೇಜಾರು ಬೀಳೋ ಹುಡುಗರಿಗೆ ಅಪ್ಪ ಅಮ್ಮನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ 1 ತಿಂಗಳ ಮುಂಚೆ ಎಲೆಕ್ಷನ್ಗೆ ಹೋಗಿ ವಿಧಾನಸೌಧದಲ್ಲಿ ಕೂತಿರೋ ನನ್ನಂತ ಒಂದು ತೋರಿಸಿ. ಇಲ್ಲೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಎಲೆಕ್ಷನ್ಗಿಂತ 15 days 1 month ಬ್ಯಾಕ್ ಭಾರತದಲ್ಲಿ ಕರ್ನಾಟಕ ಚುನಾವಣೆಯ ಬಗ್ಗೆ ಬಂದ ಎಲ್ಲಾ ಸರ್ವೆ ರಿಪೋರ್ಟ್ಗಳಲ್ಲೂ ಪ್ರದೀಪ್ ಈಶ್ವರ್ ಸೋತಿದ್ದ. ಆದ್ರೆ ಎಲ್ಲಾ ರಿಪೋರ್ಟ್ಸ್ನು ಚುನಾವಣೆ ದಿನ ನಾನು ಸೋಲಿಸ್ದೆ. ನಾನು ದೊಡ್ಡ ಸರ್ವೆ ರಿಪೋರ್ಟ್ಸು ಪ್ರದೀಪ್ ಈಶ್ವರ್ ಸೋಲು, ಪ್ರದೀಪ್ ಈಶ್ವರ್ ಸೋಲು, ಪ್ರದೀಪ್ ಈಶ್ವರ್ ಮತ್ತೆ ಅವ್ರು ಹೇಳಿರೋದು ಯಾವಾಗಲೂ ಸುಳ್ಳಾಗಿಲ್ವಂತೆ, ಅದು ಬೇರೆ. ಅದೇಂಗ್ ಮರಯ ಏನ್ ಬ್ಯಾಕ್ ಗ್ರೌಂಡ್ ಇಂದ ಮೇಲೆ ಬಂದವರ ಭಯ ಬೀಳಕ್ಕೆ ಸ್ವಂತ ಧೈರ್ಯ ಸೋಲಕ್ಕೂ ರೆಡಿ ಇರೋನ್ನ ಯಾರೋ ಸೋಲ್ಸಕ್ಕಾಗುತ್ತೆ? ನಾವು ಸೋಲಕ್ಕೆ ಫೀಲ್ಡ್ಗೆ ಬಂದವರು, ಯಾರು ಸೋಲಿಸ್ತಾರೆ ನಮ್ಮನ್ನ ಹೇಳೋ? ನಾನು ಇವತ್ತು ಸೋಲಕ್ಕೆ ರೆಡಿ, ನಾಳೆನೂ ಸೋಲಕ್ಕೂ ರೆಡಿ, ನಾಳಿದ್ದು ಸೋಲಕ್ಕೆ ರೆಡಿ. ಗೆಲ್ಲೋದೆಲ್ಲ ನನ್ನ ಕಾಂಪ್ಲಿಮೆಂಟ್ರಿ ಅನ್ಕೊಂಡಿದ್ದೀನಿ. ಹಿಂಗಿದ್ಬಿಡು ಮಗ, ಹ್ಯಾಪಿಯಾಗಿರ್ಬೋದು, ಚಿಂತೆ ಮಾಡಬೇಡ. ಆಯಿತು, 1 ವರ್ಷ ಓದು ಮಗ, 1 ವರ್ಷ ಓದು, ಕಷ್ಟಪಟ್ಟು ಓದು, ಡಿಸ್ಟರ್ಬ್ ಆಗಬೇಡ, ತಪ್ಪಲ್ಲ. ಆ್ಯಸ್ ಎ ಗೈಡ್ ಆಗಿ, ಆ್ಯಸ್ ಎ ಟೀಚರ್ ಆಗಿ, ಆ್ಯಸ್ ಎ ಮೆಂಟರ್ ಆಗಿ ನಿನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಒಂದು ಗೈಡ್ ಮಾಡ್ತಿದ್ದೀನಿ. ಒಂದೊಂದು ಸ್ಟೇಜ್ ಇವಾಗ ಏನೋ ಕನಸು ಕಟ್ಕೊಂಡು ಧಾರವಾಡಕ್ಕೆ ಬಂದಿದೆಯಾ, PUCಯಲ್ಲಿ ಹೆಂಗಿದ್ದೋ, ಡಿಗ್ರಿಯಲ್ಲಿ ಹೆಂಗಿದ್ದೋ, ಇದೊಂದು 6 ತಿಂಗಳು 1 ವರ್ಷ ಕಾನ್ಸಂಟ್ರೇಟ್ ಮಾಡು. ಸಾಧ್ಯ ಆದರೆ ಓದೋವಾಗ ಒಂದು 6 ತಾಸು ಮೊಬೈಲ್ ಆಫ್ ಮಾಡು. ಸಾಧ್ಯ ಆದಷ್ಟು ಡಿವಿಯೇಷನಿಂದ ಆಚೆ ಬಾ. ಸ್ವಲ್ಪ ಪ್ರತಿದಿನ ಟಿವಿ, ಸೀರಿಯಲ್ಸು, ಸಿನಿಮಾ 1 ವರ್ಷ ದೂರ ಇರು. ಲೈಫ್ ದೊಡ್ಡದು, ಅರ್ಥ ಮಾಡ್ಕೋ. ಸ್ವಲ್ಪ ಇದೆಲ್ಲಿಂದ ಆಚೆ ಬಾ, ಫೋಕಸ್ ಮಾಡು. ಲೈಫಲ್ಲಿ ಗೆಲುವಿಲ್ಲ ಅಂದರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. 1 ವರ್ಷ ಡಿವಿಯೇಷನಿಂದ ಆಚೆ ಬಾ, ನಿಮ್ಮ ಹುಡುಗಿ ನೆನಪಿಂದ ಆಚೆ ಬಾ, ಗೆಲ್ತೀಯ. ನನ್ನ ಮಾತು ಕೇಳು ಮಗ, ನಿಮ್ಮ ಅಣ್ಣನ ಥರ ಹೇಳ್ತಾ ಇದ್ದೀನಿ, ಗೆಲ್ಲಬೇಕು ಮಗ. ನಾಳೆ ಊರಲ್ಲಿ ಹೇಳ್ಕೊಂಬಂದ್ಬಿಟ್ಟಿದ್ಯಾ, ನಾನು ಧಾರವಾಡಕ್ಕೆ ಹೋಗಿದ್ದೀನಿ, IAS ಮಾಡ್ಕೊಂಬರ್ತೀನಿ, KS ಮಾಡ್ಕೊಂಬರ್ತೀನಿ ಅಂತ. ರಿಸಲ್ಟ್ ದಿನ ಪೇಪರಲ್ಲಿ ಅವ್ರು ನಿನ್ನ ಫೋಟೋ ಹುಡುಕ್ತಾರೆ. 1 ಮಾರ್ಕಲ್ಲಿ ಹೋಯ್ತು, 2 ಮಾರ್ಕಲ್ಲಿ ಹೋಯ್ತು ಅಂತ ರೀಸನ್ ಹೇಳ್ಬಾರ್ದು ಮಗ, ರೀಸನ್ ಹೇಳ್ಬಾರ್ದು. ಲೈಫ್ ವಿಚಿತ್ರ ಕಂಡ್ರೋ. ಸಮುದ್ರಕ್ಕೆ ಬದುಕಿರೋನ್ನ ಹಾಕಿ ಮುಳುಗ್ಸಾಕುತ್ತೆ, ಸತ್ತಿರೋನ್ನ ಅದೇ ಸಮುದ್ರ ತೇಲ್ಸುತ್ತೆ ಮಗ. ಇದೇ ಜೀವನ, ಇದೇ ಜೀವನ. ಒಂದ್ಸಲ ನದಿಯಲ್ಲಿ ಮಗು ಮೀನು ಮಮ್ಮಿ ಫಿಶ್ನ ಕೇಳ್ತಂತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವೆಲ್ಲ ಫಿಶ್ಗಳೆಲ್ಲ ಯಾಕೆ ನೀರಲ್ಲಿ ಇದ್ದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದಾವೆ ಕಣೋ ಅಂತ. ಎಸ್, ಸೊಸೈಟಿ ಹಂಗೆ ಮಗ, ಡಿಫಾಲ್ಟ್ ಅದು. ನೀನು ಚೇಂಜ್ ಆಗು. ನೀನು ಪ್ರತಿಯೊಂದಕ್ಕೂ ನಿನ್ನನ್ನು ಯಾರು ಏನು ಅನ್ಬಾರ್ದು, ನಿನ್ನ ಬಗ್ಗೆ ಯಾರೂ ಮಾತಾಡಬಾರ್ದು. ಹೇಳಪ್ಪ, ನೀನೊಂದು ಪಟ್ಟಿ ಮಾಡಿ ರಜಾ. ನೀನು ಯಾವನ್ನ ಲೈಫಲ್ಲಿ ಇರೋ ಥರ ನೋಡಿದ್ಯಾ? ನಿನ್ನ ಫ್ರೆಂಡ್ನ ನೋಡಿದ್ಯಾ, ನಿನ್ನ ರಿಲೇಟಿವ್ನ? ನೀನು ಮಾತ್ರ ಯಾರನ್ನೂ ಹೊಗಳಲ್ಲ, ಬೇರೆಯವ್ರು ನಿನ್ನ ನಿಲ್ಲಿಸ್ಕೊತಾರ? ಅವೆಲ್ಲ ಆಗಲ್ಲ, ಅವೆಲ್ಲ ಆಗದೇ ಇರೋ ಕೆಲಸ.